ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೇ ಹೋಯ್ತಲ್ವಾ. ಸೊ ಸಮ್ಮರಲ್ಲಿ ನಾವು ಮಿಲ್ಕ್ ಶೇಕ್ಸು, ಜ್ಯೂಸಸ್ಸು, ಎಳ್ನೀರು, ನೀರು, ಮಜ್ಜಿಗೆ ಇವೆಲ್ಲ ಕುಡಿತಾನೆ ಇರಬೇಕಲ್ಲ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ. ಪ್ಯಾನಲ್ಲಿ 1/4 kg ಕಪ್ಪು ದ್ರಾಕ್ಷಿನ ತೊಳ್ಕೊಂಡು ಹಾಕ್ಕೊಂಡು 2 ಲೋಟದಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸಿದ್ದೀನಿ. 5 ನಿಮಿಷ ಆದಮೇಲೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. 5 ನಿಮಿಷ ಆದಮೇಲೆ ಏನಾಗುತ್ತಪ್ಪ ಅಂದರೆ ದ್ರಾಕ್ಷಿದು ಎಲ್ಲ ಹೊಟ್ಟುನು ಅಥವಾ ಸಿಪ್ಪೆ ಬೇರೆ ಆಗುತ್ತೆ. ಸೊ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಈ ಸಿಪ್ಪೆ ಮತ್ತು ದ್ರಾಕ್ಷಿ ಒಳಗಡೆ ಇರೋವಂಥ ಬೀಜನ ಎಲ್ಲ ನೀವು ಕೈಯಲ್ಲಿ ಸೆಪ್ರೇಟ್ ಮಾಡಬೇಕು. ಇದು ಟೈಮ್ ಟೇಕಿಂಗ್ ಪ್ರೋಸೆಸ್ ಅನಿಸುತ್ತೆ, ಬಟ್ ಈಚೆ ರೆಡಿಮೇಡ್ ಕೊಂಡ್ಕೊಳ್ಳೋಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ವಾಸಿ ಅಲ್ವಾ. ಮಕ್ಕಳು, ಮರಿ, ನಾವು ಎಲ್ಲರೂ ಆರಾಮಾಗಿ ಕುಡಿಬೋದು ಈ ಥರ ಮಾಡಿಕೊಂಡ್ರೆ. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಬೀಜನ ಬೇರೆ ಮಾಡಿ ಇಟ್ಕೊತಾ ಇದ್ದೀನಿ. ಅದೇ ಪ್ಯಾನ್ಗೆ ವಾಪಸ್ಸು ಸ್ಟ್ರೈನ್ ಆಗಿರುವಂತಹ ನೀರು ಮತ್ತು ಪಲ್ಪು ನಾವು ತೆಗೆದುಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಪಲ್ಪ್ ಆಗೋ ಅಂಥ ಕ್ಲಿಪ್ಪು ಮಿಸ್ ಆಗಿದೆ, ಸೊ ಸೇರಿಸ್ಕೊಂಡ್ಬಿಡಿ. 1 ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ. ಇಲ್ಲಿ 3 ಕಪ್ನಷ್ಟು ಪಲ್ಪು ಮತ್ತು ಜ್ಯೂಸ್ ಸಿಕ್ಕಿದೆ ನಮಗೆ, ಅದಕ್ಕೆ 1 ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕುದಿಬೇಕು. ಸಿಮ್ ಫ್ಲೇಮಲ್ಲಿ ಕುದಿಸಿ ಇದು ಕ್ವಾಂಟಿಟಿ ಎಷ್ಟಿದೆಯೋ ಅದರಲ್ಲಿ ಅರ್ಧ ಅಷ್ಟು ಕಮ್ಮಿ ಆಗಿಬಿಡಬೇಕು. ಲಾಸ್ಟ್ ಇನ್ನೇನು ಆಯ್ತಪ್ಪ ಅನ್ನೋವಾಗ ಒಂದು ಅರ್ಧ ನಿಂಬೆಹಣ್ಣಿಂದು ರಸನ ಹಿಂಡಬೇಕು. ಸೊ ನೋಡಿ, ಕ್ವಾಂಟಿಟಿ ಅರ್ಧ ಆಗಿದೆ, ಗಟ್ಟಿಯಾಗಿದೆ, ಎಲ್ಲ ಬಬ್ಲಿಂಗ್ ಆಗ್ತಾಯಿದೆ. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿರೋಂಥ ಕಾನ್ಸಂಟ್ರೇಟ್ನ ಈ ಥರ ಗ್ಲಾಸ್ ಜಾರಲ್ಲಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡಿ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೀವು ಜ್ಯೂಸ್ ಮಾಡ್ಕೊಳ್ಬೇಕಾಗಿರೋಂಥ ಸರ್ವಿಂಗ್ ಗ್ಲಾಸ್ ತಗೊಂಡು 2 ರಿಂದ 3 ಚಮಚ ಈ ಕಾನ್ಸಂಟ್ರೇಟ್ನ ಹಾಕ್ಕೋಬೇಕು. ಎಕ್ಸ್ಟ್ರಾ ಸಕ್ಕರೆ ಅವಶ್ಯಕತೆ ಇಲ್ಲ, ಏಕೆಂದರೆ ಈ ಕಾನ್ಸಂಟ್ರೇಟಲ್ಲೇ ನಾವು ಬೇಕಾದಷ್ಟು ಸಕ್ಕರೆನ ಹಾಕಿಬಿಟ್ಟಿದ್ದೀವಿ. ತಣ್ಣಗಿರಬೇಕು ಅಂತ ಐಸ್ ಕ್ಯೂಬ್ ಸ್ವಲ್ಪ ಹಾಕಿ 1 ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದೇನೆ. ನಂಬ್ತಿರೋ ಇಲ್ವೋ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಟೇಸ್ಟಿ ಇರುತ್ತೆ. ನೀವು ಡೆಫಿನೆಟಾಗಿ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸ್ಕೊಡಿ.